ವಿಧಾನ ಪರಿಷತ್ ಸದಸ್ಯರಾದಂತಹ ಭಾರತಿ ಶೆಟ್ಟಿ ಅವರಿದ್ದಾರೆ. ಅವರ ಹತ್ರ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಮಾಜಿ CM ಯಡಿಯೂರಪ್ಪನವರ ಒಂದು 50 ವರ್ಷಗಳ ರಾಜಕೀಯ ಜೀವನದ ಪೂರೈಸಿದರೆ ನಾಳೆ ಅಭಿಮಾನೋತ್ಸವ ಕಾರ್ಯಕ್ರಮ ಇಂದು ಕೂಡ ನೋಡ್ತಾ ಇದ್ದೀವಿ. ಅವ್ರನ್ನ ಬರಮಾಡ್ಕೊಳ್ಳಿಕ್ಕೆ ನೂರಾರು ಜನ, ಸಾವಿರಾರು ಗಟ್ಟಲೆ ಕಾರ್ಯಕರ್ತರು, ಮಹಿಳೆಯರು ಕೂಡ ನೆರೆದಿದ್ದಾರೆ. ಹೇಗಿದೆ ಅಂತ ಈ ವೆಲ್ಕಮಿಂಗ್ ಕಾರ್ಯಕ್ರಮ ಅಂತ? ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಎನ್ನುವ ರೀತಿಯಲ್ಲಿ ಯೋಜನೆ ಚಿಂತನೆ ಮುಖಾಂತರ ಯೋಜನೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಅರ್ಥ ಸಚಿವರಾಗಿ ಕೊಟ್ಟಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಬಹುಶಃ ಹೆಣ್ಮಕ್ಕಳಿಗಿರ್ಬೋದು, ಆನಂತರ ರೈತರಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಎಲ್ಲಕ್ಕಿಂತ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಸಣ್ಣ ಸಮಾಜ, ಸವಿತ ಸಮಾಜವನ್ನು ಕೂಡ ಬಿಡದೆ ಅವಿವಾಹಿತ ಮಹಿಳೆಯರ ಬಗ್ಗೆ ಚಿಂತನೆ, ಅದೇ ರೀತಿ ದೇವದಾಸಿಯರ ಬಗ್ಗೆ ಚಿಂತನೆ, ಮಂಗಳಮುಖಿಯರ ಬಗ್ಗೆ ಚಿಂತನೆ, ಇವರಿಗೆಲ್ಲ ಮಾಸಾಶನವನ್ನು ಕೊಡುವಂಥ ವ್ಯವಸ್ಥೆ, ಅದೇ ರೀತಿ ಹೆಣ್ಣುಮಕ್ಕಳನ್ನು, ಬಡ ಹೆಣ್ಣುಮಕ್ಕಳನ್ನು ಭಾಗ್ಯಲಕ್ಷ್ಮಿಯ ರೀತಿಯಲ್ಲಿ ಗುರುತಿಸಿದಾಗಿರ್ಬೋದು, ಒಂದು ಮಡಿಲಲ್ಲಿ ಮಗು ಇರುವಾಗ ಅದಕ್ಕೆ ಮಡಿಲು ಯೋಜನೆ ಅಂತ ಕೊಟ್ಟದ್ದಾಗಿರ್ಬೋದು, ವಿಧವೆಯರಿಗೆ ಆಕಳು ತಗೊಳ್ಳಿಕ್ಕೆ 50,000 ಕೊಟ್ಟಿದ್ದರಾಗಿರ್ಬೋದು, ಶ್ರೀಶಕ್ತಿ ಸ್ವಸಹಾಯ ಗುಂಪು, ರೈತರ ಸಾಲ ಮನ್ನಾ, ಸರಾಯಿ ನಿಷೇಧ, ಈ ರೀತಿ ಅಭೂತಪೂರ್ಣವಾದ ಯೋಜನೆಯನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಆದ್ದರಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ, ಜನಸಾಮಾನ್ಯರು ಎಲ್ಲರೂ ಕೂಡ, ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರನ್ನು ನೆನೆಸ್ಕೊಳ್ತಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಬರುವವರಿದ್ದಾರೆ. ಕೆಲವರು ದುಬೈಯಿಂದ ಕೂಡ ಬರುವವರಿದ್ದಾರೆ, ಅಷ್ಟು ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ. ಅದೇ ರೀತಿ ಯೂತ್ಗೆ ಒಂದು ಯಾರೆಲ್ಲ ಕೂಡ ಈ ಸಮಾಜಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನಿಸುತ್ತೋ ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರ ಬದುಕು ಒಂದು ಯೂನಿವರ್ಸಿಟಿ ಇದ್ದಂಗೆ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅವರ ಜೀವನ ಚರಿತ್ರೆಯನ್ನು, ಅವರು ನಡೆದು ಬಂದ ದಾರಿ, ಅವರು ಸಮಾಜಕ್ಕೆ ಕೊಟ್ಟಂಥ ಹೋರಾಟಗಳು, ಅವರ ಸಮಾಜ ಕ್ಷೇತ್ರಕ್ಕಾಗಿ ಮಾಡಿದಂಥ ಪಾದಯಾತ್ರೆಗಳು, ಇದನ್ನೆಲ್ಲ ನಾವು ಅವಲೋಕನ ಮಾಡಿದರೆ ಇಟ್ ಈಸ್ ಎ ಯೂನಿವರ್ಸಿಟಿ, ಒಂದು ವಿಶ್ವವಿದ್ಯಾಲಯ ಇದ್ದಂಗೆ. ಅಲ್ಲಿ ಎಲ್ಲವನ್ನು ನಾವು ಕಲಿಬಹುದು. ಆದ್ದರಿಂದ ನಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂತ ಭಾವನೆಯನ್ನು ಹೊಂದಿರತಕ್ಕವರೋ ಅವರಿಗೆಲ್ಲರಿಗೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರ ವ್ಯಕ್ತಿತ್ವ, ಅವರ ಜೀವನ, ಅವರ ಸಾಮಾಜಿಕ ಬದುಕು ಅವರಿಗೆ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಇದ್ದಂಗೆ. ಆದ್ದರಿಂದ ಯಡಿಯೂರಪ್ಪನವರು ಒಬ್ಬ ವ್ಯಕ್ತಿಯಾಗಿ ನಮ್ಗೆ ಇವತ್ತು ಕಾಣ್ತಾ ಇಲ್ಲ, ಅವರು ಸಾಮಾಜಿಕ ಕ್ಷೇತ್ರದ ಶಕ್ತಿಯಾಗಿ ಇವತ್ತು ನಮಗೆ ಕಾಣ್ತಾ ಇದ್ದಾರೆ. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂತಹ ಭಾರತಿ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಗಜೇಂದ್ರ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಚಿತ್ರದುರ್ಗ.